ಲೇ ರಾಜಣ್ಣ, ತಡಿಲ ಒಂದ್ರ ಒಟ್ಟು ತಡಿಯಲ್ಲ ಇಲ್ಲಿ. ಯಾಕೆ ಗೌಡ್ರೆ, ಏನಾಯ್ತು? ಈಗಳು ರಾಜಣ್ಣ, ಗಂಡಿನ ಕಡೆ ಎಲ್ಲ ಬಂದೇವ್ರೆ. ಎಲ್ಲ ಇವತ್ತೇ ನಿರ್ಧಾರ ಆಗ್ಬೇಕು. ಏನು ಕೊಡಬೇಕು, ಏನು ತಗೋಬೇಕು, ನಿನ್ನ ಕೆಲಸ ಏನು, ಗಂಡಿನ ಕಡೆ ಏನೇನು ಮಾಡ್ಕೊಡ್ಬೇಕು, ಇವನ್ನೆಲ್ಲ ಇವತ್ತೇ ಮಾತಾಡಿ ಮುಗಿಸ್ಬಿಡ್ಬೇಕು. ತಿರ್ಗಿ ಅವ್ರು ಹತ್ತು ಹೋದ್ಮೇಲೆ ನಾನು ಅದನ್ನು ಮಾತಾಡ್ಬೇಕಾಯಿತು, ಮಾತಾಡಲಿಲ್ಲ ಅಂದ್ರೆ ಚೆನ್ನಾಗಿರಲ್ಲ ಏನೋ. ನೀನು ನಿನ್ನ ಹೆಣ್ತಿನೂ ಬೈವ ಕುಕ್ಕ ಮಾತಾಡಬೇಕು. ಹೆಂಗ ಇದೇನು ಗೌಡ್ರಿ ಹಿಂಗಂತ ಇದ್ದೀರಾ? ನೀವಿದ್ದಾಗ ನಾವು ಮಾತಾಡಿದ್ರೆ ಚೆನ್ನಾಗಿರ್ತೈತೆ, ನಿಮ್ಮ ಮಾತುಗೂ ನಮ್ಮ ಮಾತುಗೂ ಬಿಟ್ಟೋಕೈತಿ. ಅದಕ್ಕೆ ಅಲ್ವೇನು ಗೌಡ್ರಿ ನಿಮ್ಮನ್ನು ಕರ್ಕೊಂಡು ಹೋಗ್ತಿರೋದು? ಬರೀ ನೀವೇ ಮಾತಾಡೀವಿ ಅಂತೀವಿ ನೆಂಟ್ರ ತಾಯಿ. ಗೌಡ್ರಿ, ನೀವು ಮಾತಾಡಿದ್ರೆ ಅದಕ್ಕೊಂದು ಬೆಲೆ ತೂಕ ಇರ್ತೈತಿ. ಯಾಕಂದ್ರೆ ನೀವು ಅಳದು ತೂಗಿ ಮಾತಾಡ್ತೀರಾ, ಏಕಾಏಕಿ ಏನು ಮಾತಾಡಲ್ಲ. ಅದಕ್ಕೆ ರಾಜಣ್ಣ ಹೇಳ್ತಿರೋದು ನಿಜವೇನ. ನಡೀರಿ, ನೀವೇ ಮಾತಾಡಿವ್ರಿ ಅಂತದೇನ ಆಗ್ಲಿ. ಯಪ್ಪ ಸ್ವಾಮಿ, ಲೇ ಸೀನಪ್ಪ, ಅವ್ರೇನ ಮಾತಾಡ್ಕೊಂತಾರೆ, ನೀನು ಮಾತ್ರ ಇವತ್ತು ತುಟುಕ್ ಪಿಟುಕ್ ಅಂದಿ ಅಲ್ಲಿ. ಯಾಕಂದ್ರೆ ಗಂಡಿನ ಕಡೆ ಬಂದಿರ್ತಾರ ಕಣೋ, ಈ ನನ್ನ ಮಕ್ಳೇನು ಕುಡುಕ್ ನನ್ನ ಮಕ್ಕಳು, ಇವನೇನು ಕುಡಿದು ಮಾತಾಡ್ತಾ ಇದ್ದಾನೆ ಅಂತಂದ್ರೆ ಇವರೆಲ್ಲ ಹೆಣ್ಣಿನ ಕಡೆಲ್ಲ ಕುಡುಕ್ ನನ್ನ ಮಕ್ಳು ಅಂತ ತಿಳ್ಕೊಂಡ್ಬಿಡ್ತಾರೆ. ನೀನು ದೇವರಾಗಿರ್ಬೇಕಷ್ಟೇ. ಇವತ್ತು ಒಂದು ಮಾತಾಡಿದ್ರೆ ನಾನು ಸುಮ್ಮನಿರಲ್ವಲ್ಲ ಸೀನಾ, ಯಾತನ ತಗೊಂಡು ಏರಿಕೆ ಬಿಡ್ತೀನಿ. ಗೌಡ್ರು ಮಾತಾಡ್ತಾರೆ, ರಾಜಣ್ಣ ಮಾತಾಡ್ತಾನೆ, ನಿಮ್ಮ ಅಮ್ಮ ಪುಟ್ರಂಗಜ್ಜನ ಬಂದಿದ್ರು ಮಾತಾಡ್ತೈತೆ, ನೀನು ಮಾತ್ರ ಅದ್ರ ಹಾಕ್ಯಂಡು ಸುಮ್ಮನಿರ್ಬೇಕು ಇವತ್ತು. ಇದು ಮಾತ್ರ ನಾನು ಮಾತ್ರ ಹೇಳ್ತಾ ಇದ್ದೀನಿ ಕಡ್ಲೆ. ಯಾಕಂದ್ರೆ ಒಂದು ಹೆಣ್ಣು ಮಗಿನ ಬಾಳಿನ ವಿಚಾರ ಇದು, ಅವತಾರ ಆಡಂಗಿಲ್ಲ. ಏನ್ಲ ಸೀನಾ? ಹೂ ಕಣ್ಲ ಸೀನಾ, ಅವನು ಬೋರಾಜ್ ಹೇಳ್ತಿರೋದು ನಿಜವಾಗೈತೆ. ನೀನು ಸುಮ್ಮನಿದ್ ಬಿಡಿ, ಇವತ್ತೇನು ಮಾತಾಡಕ್ಕೆ ಹೋಗ್ಬೇಡ. ನಮ್ಮೂರರಿದ್ದಾಗ ಏನೋ ಮಾತಾಡ್ಕ ನೀನು, ನಾನು ಬೇಡ ಅಂಬಲ್ಲ. ಇವರು ನೆರೂರರು ಪರು ಗ್ರಾಮದವ್ರು ಬಂದಿರ್ತಾರೆ. ಅದಕ್ಕೆ ನಾವೊಂದ್ರ ಒಟ್ಟು ಭಯ ಭಕ್ತಿಯಿಂದ ಇರಬೇಕು. ಹೆಂಗ ಹೆಣ್ಣಿನ ಕಡೆ ಒಂದ್ಮೇಲೆ ಒಂದ್ರ ಒಟ್ಟು ತಗ್ಗಿ ಬಗ್ಗಿನೇ ನಡ್ಕೋಬೇಕಣಲ್ಲ. ಬಾ ಹೋಗೋಣ. ಗೌಡ್ರಿ, ನಿಮ್ಮ ಮಾತೆ ಶಾಸನ ಆಯ್ತು, ನಡೀರಿ. ನಾನು ಮಾತಾಡಕ್ಕೆ ಹೋಗಲ್ಲ ಗೌಡ್ರಿ. ಹಂಗ ಮಾತಾಡಿರೂ ಯಾರಿಗೂ ನೋವಾಗದಂಗೆ ನಾನು ಮಾತಾಡ್ತೀನಿ, ಸರಿನಾ? ರಾಜಣ್ಣ, ನೀನು ತಲೆ ಕೆಡಿಸ್ಕೋಬೇಡ ಕಣಪ್ಪ. ನಾನೇನು ಯಾರಿಗೂ ತೊಂದರೆ ಕೊಡ ನನ್ನ ಮಗ ಅಲ್ಲ ನಾನು. ಗೌಡ್ರೆ, ನಡೀರಿ ಹೋಗೋಣ ರಾಜಣ್ಣ ಮಂತೈತಿ. ಏನಜ್ಜಿ, ಇಷ್ಟೊತ್ತಾಯ್ತು, ಎಲ್ಲಿ ರಾಜಣ್ಣನೂ ಕಾಣ್ತಿಲ್ಲ, ಅವ್ರ ಮನೆಯವರು ಕಾಣ್ತಿಲ್ಲ, ಎಲ್ಗೋಗಿದ್ದಾರೆ? ಲೇಟ್ ಆಗ್ತಾ ಇದೆ ನಮಗೆ. ಅಣ್ಣ, ಒಂದು 10 ನಿಮಿಷ ಬರ್ತಾರೆ. ನಮ್ಮೂರಾಗ ಏನೇ ಶುಭ ಕಾರ್ಯ ನಡೆದ್ರು ನಮ್ಮ ಗೌಡ್ರಲ್ಲಿ ಇರಬೇಕು. ಅದಕ್ಕೆ ಆ ಗೌಡ್ರನ್ನ ಕರ್ಕೊಂಬರಕ್ಕೆ ರಾಜಣ್ಣ ಹೋಗ್ಯವನೆ. ರಾಜಣ್ಣ ಹೆಂಡತಿ ಒಳಗೆ ಅಡುಗೆ ಮಾಡ್ತಾ ಇದ್ದಾಳೆ. ಎಲ್ಲ ನಾವೆಲ್ಲ ಅಂತಂದಿರಿ ಹೇಳ್ರಿ, ಏನು ಬೇರೆ ಏನಲ್ಲ. ಒಂದು 10 ನಿಮಿಷ ಬರ್ತಾರೆ, ಕಾಯಿರಿ. ವೆಂಕಟೇಶಪ್ಪರೇ, ಒಂದು 10 ನಿಮಿಷ ಲೇಟ್ ಆಗಿಬಿಡ್ತು. ನಮ್ಮ ಗೌಡ್ರು ತೋಟಕ್ಕೆ ತಕ್ಕೊಯ್ದ್ರು, ಅಲ್ಲಿಗೆ ಹೋಗಿ ಕರ್ಕೊಂಬರೋಗಂದ್ರೆ ಒಟ್ಟು ಲೇಟ್ ಆಯ್ತು. ಬೇಜಾರು ಮಾಡ್ಕೋಬೇಡ್ರಿ. ಯಾಕಂದರೆ ಗೌಡ್ರಿಲ್ಲದ ನಾವೇನು ಮುಂದುವರಿಯಂಗಿಲ್ಲ. ಅದಕ್ಕೆ ತಲವಂದಿಗ್ರು ಅವರೇ ನಮಗೆ ಕರ್ಕೊಂಬರಕ್ಕೆ ಹೋಗಿದ್ದೆ. ಲೇಟ್ ಆದರೆ ಬೇಜಾರು ಮಾಡ್ಕೊಂಬಕ್ಕೆ ಹೋಗ್ಬೇಡ್ರಿ. ಇರಲಿ ಬಿಡ್ರಿ ರಾಜಣ್ಣರೇ, ಅಯ್ಯೋ ನಾವು ರೈತರೇ, ನಾವು ಅರ್ಥ ಮಾಡ್ಕೊಂತೀವಿ. ಇರಲಿ ಬಿಡ್ರಿ, ತಲೆ ಕೆಡಿಸ್ಕೋಬೇಡ್ರಿ. ಕೂಕಳ್ರಿ, ಮಾತಾಡೋಣ. ಗೌಡ್ರೆ, ಕೂಕಳ್ರಿ ಗೌಡ್ರೆ. ನಮಸ್ಕಾರ ಯಜಮಾನ್ರೆ, ನನ್ನ ಹೆಸರು ಶಿವಲಿಂಗೇಗೌಡ ಅಂತ. ನಮಸ್ಕಾರ ಗೌಡ್ರೆ, ನನ್ನ ಹೆಸರು ವೆಂಕಟೇಶಪ್ಪ ಅಂತ. ಈಗ ಮದುವೆ ಗಂಡ ಇದ್ದಾನಲ್ಲ, ನನ್ನ ತಮ್ಮನ ಮಗ, ನಾನು ಅವನಿಗೆ ದೊಡ್ಡಪ್ಪ ಆಗಬೇಕು. ಸರ್ಕಣ್ಣ ಆಯ್ತು. ಈಗ ನನ್ನ ಹುಡುಗರ ಅಪ್ಪಯ್ಯ ಅಮ್ಮಯ್ಯ ಇದ್ದಾರೆ, ಗೌಡ್ರ ಇದ್ದಾರೆ, ನೀವೆಲ್ಲರೂ ಇದ್ದೀರಾ. ಶುರು ಹಚ್ಕೊಳ್ರಿ ಮಾತಾಡಕ್ಕೆ. ನೀನು ಹುಡುಗಿರ ಅಮ್ಮಯ್ಯ ಒಳಗೆ ಅಡುಗೆ ಮಾಡ್ತಾ ಇದ್ದಾರೆ. ಹುಡುಗಿ ಎಲ್ಲ ನೋಡಿದ್ದೀರಾ? ಇನ್ನು ಅದೇನು ಕೊಡೋದು ತಗೊಂಬೋದು ಮಾತಾಡ್ಕೊಳ್ರಿ ನೀವು. ಒಳ್ಳೆ ಚಂದ ಕೇಳ್ತೀಯ ಕಣಜ್ಜಿ, ನೀನು ಚೆನ್ನಾಗಿ ಮಾತಾಡ್ತೀಯ. ಕೊಡೋದು ತಗೊಂಬೋದು ಇನ್ಯಾತ್ತೈತೆ? ಹೆಣ್ಣಿನ ಕಡೆಯವರು ಮದುವೆ ಮಾಡ್ಕೊಂಡು ಕೊಡ್ತಾರೆ, ಗಂಡಿನ ಕಡೆಯವರು ಹೆಣ್ಣು ಗಂಡು ಕರ್ಕೊಂಡು ಹೋಗ್ತಾರೆ. ಅವ್ರಿಗೂ ಇನ್ನೂ ಏನಾನ ಆಸೆ ಇದ್ರೆ ಅಳಿಗೂ ಮಗಳಿಗೂ ಏನಾನ ಕೊಡಂಗಿದ್ರೆ ಮಾಡಿ ಸಾಕ್ಬೋದು. ಬಂಗಾರದ್ದು, ಚಿನ್ನದ್ದು, ಒಡವೆನ. ಇಷ್ಟೇ ನೋಡಮ್ಮ, ಇನ್ನೇನೈತೆ ಹೇಳೋದ್ರಾಗೆ. ಹೆಣ್ಣರು ಮದುವೆ ಮಾಡ್ಕೊಂಡು ಕೊಡ್ತಾರೆ, ನಾವು ಕರ್ಕೊಂಡು ಹೋಗ್ತೀವಿ, ಅಷ್ಟೇನ. ಅಷ್ಟೇನ? ಹೆಣ್ಣರು ಮದುವೆ ಮಾಡ್ಕೊಂಡು ಕೊಡ್ತಾರೆ, ನಾವು ಕರ್ಕೊಂಡು ಹೋಗ್ತೀವಿ. ಇಲ್ಲ, ಇದೇನು ವೆಂಕಟೇಶಪ್ಪನವ್ರೆ ಈ ಥರ ಹೇಳ್ತಿದ್ರ? ಇವಾಗ ಪ್ರಪಂಚದಾಗ ಏನು ನಡೀತೈತೆ ಎಂಬುದು ನಿಮ್ಗೆ ಗೊತ್ತೈತೆ, ತಿರ್ಗಾನು ಹಿಂಗೆ ಮಾತಾಡ್ತಿದ್ದೀರಲ್ಲ. ಇವಾಗ ಹೆಣ್ಣಿನ ಕಡೆಯವರು ಯಾರು ಮದುವೆ ಮಾಡ್ಕೊಂಡು ಕೊಡ್ತಾರೆ ಹೇಳ್ರಿ? ಇನ್ನೊಂದು, ನಮ್ಮ ರಾಜಣ್ಣನ ಕೈಯಾಗ ಆಗಲ್ಲ ಇವಾಗ ಹೆಣ್ಣು ಮದುವೆ ಮಾಡ್ಕೊಂಡು ಕೊಡಾಕಿ.
ಏನೇ ಖರ್ಚು ವೆಚ್ಚ ಇದ್ರು ಎಲ್ಲ ನಿಮ್ದೇನ. ನೀವೇನ ಎಲ್ಲ ಖರ್ಚಿಕೊಂಡು ಮದುವೆ ಮಾಡ್ಕೊಂಡು ಹೋಗಲೇಬೇಕು, ಬೇರೆ ದಾರಿ ಇಲ್ಲ. ಯಾಕಂದರೆ ದೊಡ್ಡ ಮಗಳನ್ನ ಮದುವೆ ಮಾಡೇ ಕೈ ಸೋತ್ಬಿಟ್ಟವನು ನಮ್ಮ ರಾಜಣ್ಣ. ಎಳ್ಳೆ ಮಗಳನ್ನ ಅವನಿಗೆ ಮದುವೆ ಮಾಡೋ ಶಕ್ತಿ ಇಲ್ಲ. ಬಂದಿದ್ರು ಎಲ್ಲ ಖರ್ಚಿಕೊಂಡು ಮದುವೆ ಮಾಡ್ಕೊಂಡು ಹೋಗ್ತೀವಿ, ನಿಮಗೆ ಮೇಲೆ 5 ಲಕ್ಷ ರೂಪಾಯಿ ದುಡ್ಡು ಕೊಡ್ತೀವಿ ಎಂಬ ಗಂಡುಗಳು ಬಂದಿದ್ವು. ನಾವು ಅದಕ್ಕೆ ತಲೆ ಕೊಡಲಿಲ್ಲ. ಯಾಕೆ ಹೇಳ್ರಿ, ದುಡ್ಡಿಗೆ ಪ್ರಾಮುಖ್ಯತೆ ಕೊಟ್ಟರೆ ಮನ್ಸ ಚೆನ್ನಾಗಿರಲ್ಲ, ಸಂಬಂಧ ಉಳಿಯಲ್ಲ. ಅದಕ್ಕೆ ನಾವು ಮನ್ಸರಿಗೆ ಬೆಲೆ ಕೊಟ್ವಿ. ನೀವು ಒಳ್ಳೆ ಮನ್ಸರು ಅಂಬೋದು ಗೊತ್ತಾಯ್ತು, ಅದಕ್ಕೆ ನಿಮ್ಮನ್ನು ಕುಂಡ್ರಿಸಿ ಮಾತಾಡ್ತಾ ಇದ್ದೀವಿ. ಏನು ವೆಂಕಟೇಶಪ್ಪನರೇ, ನಿಮ್ಗೇನು ಕಮ್ಮಿ ಐತೆ ಹೇಳ್ರಿ? ಹೊಲ ಮನೆ ತೋಟ ತುಡಿಕೆ ಟ್ರ್ಯಾಕ್ಟ್ರಿ ಚಂದಕ್ಕೆ ದುಡಿತಾ ಇದ್ದಾನೆ ನಿಮ್ಮ ಹುಡುಗ. ಏನು ಮದುವೆ ಮಾಡ್ಕೊಂಡು ಹೋಗ್ರಿ ಪಾಪ. ನಮ್ಮ ರಾಜಣ್ಣನೂ ಕೈ ಸೋತವನು, ಇವಾಗ ದುಡ್ಡು ಪಡ್ಡಿಲ್ಲ. ಮದುವೆ ಮಾಡ್ಕೊಂಡು ಹೋಗ್ರಿ, ನಮ್ತ ಏನು ಇಲ್ಲ ವೆಂಕಟೇಶಪ್ಪನವರೇ. ನೀವೇ ಎಲ್ಲ ಖರ್ಚಿಗೆ ಮದುವೆ ಮಾಡ್ಕೋಬೇಕು. ಏ ಶಿವಲಿಂಗೇಗೌಡ್ರೆ, ಇಲ್ಲ ಇಲ್ಲ ಇಲ್ಲ, ನೀವು ತೀರಾ ಭಾರ ಹೊರಿಸ್ತಾ ಇದ್ದೀರ ನಮ್ಮ ಮೇಲೆ. ನಾವೇ ಖರ್ಚಿಕೆಡು ಮದುವೆ ಮಾಡ್ಕೊಂಡು ಹೋಗೋದು ಅಂದರೆ ಸುಲಭದ ಮಾತೇನು ಹೇಳ್ರಿ? ಆಗಲ್ಲ ಆಗಲ್ಲ. ನೀವು ಏನೋ ಒಂದಿಟ್ಟು ನೋಡ್ಕೋಬೇಕು, ಇಲ್ಲ ಅಂದ್ರೆ ಆಗಲ್ಲ. ಯೋಟ್ ಖರ್ಚು ಬರ್ತೈತೆ ಹೇಳ್ರಿ ಮದುವೆ ಅಂದರೆ? ಚೌಟ್ರಿದ ಖರ್ಚು ಬರ್ತೈತಿ, ಫೋಟೋದವ್ರದ್ದು, ವಿಡಿಯೋದವ್ರದ್ದು, ಡೆಕೋರೇಷನ್ನವ್ರದ್ದು, ಊಟದವ್ರದ್ದು, ಭಟ್ರದು, ತಿರ್ಗಾ ಮೇಕಪ್ಪು, ಬಟ್ಟೆ ಬರೆ, ಏನು ಈಟು ಒಟ್ಟು ಬರ್ತೈತೇನು ಹೇಳ್ರಿ? ನಮ್ಮದು ಊರಾಗೆ ಒಂದ್ರ ಒಟ್ಟು ದೊಡ್ಡ ಮಂತನ. ನಾವು ಅರ್ಧ ಊರಿಗೆ ಬಟ್ಟೆ ತರಬೇಕು. ಹೆಂಗೌಡ್ರಿ, 3 ಲಕ್ಷ ರೂಪಾಯಿ ಬಟ್ಟೆಗೆ ಖರ್ಚಾಯ್ತು, ನಮ್ಮದು ಖರ್ಚು ಹಾಕೈತಿ. ಒಡವೆ ವಸ್ತ್ರ ಇನ್ನೂ ಬಲ ಐತಿ. ಅದಕ್ಕೆ ನೀವು ತೀರ ನಮ್ಮ ಮೇಲೆ ಭಾರ ಹೊರ್ಸಕ್ಕೆ ಹೋಗ್ಬೇಡ್ರಿ. ನೋಡ್ಕೊಂಡು ಇಬ್ರು ಅರ್ಧ ಹಾಕ್ಯಂಡು ಮದುವೆ ಮಾಡ್ಕೊಂಬಂದ್ಬಿಡ್ರಿ. ವೆಂಕಟೇಶಪ್ಪರೇ, ನಿಮ್ಮ ತಗ ಐತೆ ಖರ್ಚು ಮಾಡ್ತಿರ್ಕಂಡ್ರಿ, ನಮ್ಮ ತಗ ಎಲ್ಲ ಇದ್ದು ದುಡ್ಡು ಇಲ್ಲ. ಅದಕ್ಕೆ ನಾವು ಮಾತಾಡ್ತಿರೋದು. ಇಲ್ಲ, ನೀವೇ ಇಕ್ಕೊಂಡು ಮದುವೆ ಮಾಡ್ಕೊಂಡು ಹೋಗ್ಬೇಕು, ಬೇರೆ ದಾರಿ ಇಲ್ಲ. ಗೌಡ್ರೆ, ಈಗ ಊಟದ ನಾನೇ ಒತ್ಕೊಂತೀನಿ ಬಿಡ್ರಿ. ಊಟದ ಖರ್ಚ ನಾನೇ ಒತ್ಕೊಂತೀನಿ ಹೇಳ್ರಿ ನೆಂಟ್ರಿಗೆ. ಏನೋ ರಾಜಣ್ಣವ್ರೇನೋ ಗೌಡ್ರ ತಗ ಪಿಸ ಪಿಸ ಅಂತ ಮಾತಾಡ್ತಾ ಇದ್ದಾರೆ. ರಾಜಣ್ಣರೇ, ಅದೇನು ಕೂಲಂಕುಷವಾಗಿ ನಮ್ಮ ತಯ್ಯ ಮಾತಾಡ್ರಿ, ಜೋರಾಗಿ ಮಾತಾಡ್ರಿ. ಅದೇನು ಅದೇ ರಾಜಣ್ಣ ಹೇಳ್ತಾ ಇದ್ದಾನೆ, ಮದುವೆಗೆ ಊಟದ ಖರ್ಚೆಲ್ಲ ಇವನೇ ನೋಡ್ಕೊಂತಾನಂತ ಬಿಡ್ರಿ. ಇನ್ನೇನು ಶಾಸ್ತ್ರದ್ದಿನೊಂದು ಊಟ, ಮುಹೂರ್ತದ್ದಿನೊಂದು ಊಟ ಅಲ್ವೇ? ಮುಹೂರ್ತದ ದಿನ ನೋಡೋಣ, ಏನಾನ ಟೈಮು ಒಂದಿಟ್ಟು 10-11 ಗಂಟೆ ಹಿಂಗಿದ್ರೆ ತಿಂಡಿ ಊಟ 2 ಬೀಳ್ತೈತೆ. ತೀರಾ 8 ಗಂಟೆ 7:15 8 ಗಂಟೆ ಮುಹೂರ್ತ ಬಿದ್ದರೆ ತಿಂಡಿದೊಂದು ಖರ್ಚು ಉಳಿತೈತಿ. ಇಲ್ಲ, ಅದೇನಾಗಲಿ, ಊಟದ ನಮ್ಮ ರಾಜಣ್ಣ ನೋಡ್ಕೊಂತೀನಿ ಅಂತಾನೆ. ಇನ್ನು ಉಳಿದಿದ್ದು ಮಾತ್ರ ಕೇಳಕ್ಕೆ ಹೋಗ್ಬೇಡ್ರಿ, ಎಲ್ಲ ನಿಮ್ಮದೇ ಖರ್ಚೇನ. ವೆಂಕಟೇಶಪ್ಪನವರೇ, ಎಲ್ಲ ನಿಮ್ಮದೇ ಖರ್ಚು, ನೀವೇ ಇಕ್ಕೊಂಡು ಮದುವೆ ಮಾಡ್ಕೋಬೇಕು. ಊಟದ ಮಾತ್ರ ನಮ್ಮ ಜವಾಬ್ದಾರಿ. ಗೌಡ್ರೆ, ಊಟದ ಖರ್ಚಿನ ಯೋಟ್ ಬಂದತ್ತೋ, ಒಂದು ಕೆಲಸ ಮಾಡ್ರಿ, ನಮಗೂ ಬೇಡ ನಿಮಗೂ ಬೇಡ, ಊಟದ್ದು ಛತ್ರದ್ದು ನೀವೇ ನೋಡ್ಕೊಳ್ರಿ. ಇನ್ನು ಉಳಿದಿದ್ದು ಬೇಕಾದ್ರೆ ನಾನು ನೋಡ್ಕೊಂತೀನಿ. ಇಲ್ಲ ಕಣಣ್ಣ, ಅಣ್ಣ ಪಾಪ ನಮ್ಮ ರಾಜಣ್ಣ ಸಾವ್ದೋಗ್ಬಿಟ್ಟ, ಅವ್ನು ತೀರಾನ, ಅವನ ತಗ ಯಾತು ಇಲ್ಲ. ಈಗಿನವರು ಹೆಂಗ್ ಮಾಡ್ಕೊಂಡು ಹೋಗ್ತಾ ಇದಾರೆ ಮದುವೆನ, ಗಂಡಿನ ಕಡೆಯವರು ಎಲ್ಲ ಖರ್ಚಿಕೊಂಡು ನೀವು ರಾಜಣ್ಣನ ಮೇಲೆ ಒರೆಸ್ತಿದ್ರ ಲೆಕ್ಕ ಹಾಕ್ರಿ. ಬೇಡ, ಎಂತೆಂಥ ಗಂಡು ಬಂದಿದ್ವು, ನಾವು ಬೇಡ ಬೇಡ ಅಂತ ಹೇಳಿ ನಿಮ್ಮನ್ನ ನಾವು ಇದು ಮಾಡಿದೀವಿ. ರಾಜಣ್ಣನ ಮೇಲೆ ತೀರಾ ಭಾರ ಒರೆಸ್ಬೇಡ್ರಿ ಅಣ್ಣ, ಸಾಕು ಬಿಡ್ರಿ. ಈಗ ಅದನ್ನ ಊಟದ ನೋಡ್ಕೊಂತೀನಿ ಅಂತ ಹೇಳೈತೆ ರಾಜಣ್ಣ. ನೀವು ಇದು ಉಳಿದಿದ್ನೆಲ್ಲ ಹಾಕ್ಕೊಂಡು ಮದುವೆ ಮಾಡ್ಕೊಳ್ರಿ, ಒಳ್ಳೇದಾಕೈತಿ. ಏನಪ್ಪ ಉಮೇಶ್, ಏನಪ್ಪ ನಿನ್ನ ಧೈರ್ಯ ಕಣಪ್ಪ. ನಿಮ್ಮ ನೆಂಟರು ಏನೋ ಖರ್ಚು ಹೊತ್ಕೊಂಬಲ್ಲ ಅಂತಿದ್ದಾರೆ, ಊಟದೊಂದು ಒಪ್ಕೊಂತೀವಿ ಅಂತಾರೆ. ಏನು ನಿನ್ನಿಷ್ಟ ಏನು? ನನ್ನ ಕೇಳ್ಸಲ್ಲ ದೊಡ್ಡಪ್ಪ, ನನಗೇನು ಗೊತ್ತಾಕೈತೆ. ನೀವೆಲ್ಲ ಏನು ಹೇಳ್ತೀರೋ ಅದಕ್ಕೆ ನಾನು ತಯಾರಾಗಿದ್ದೀನಿ ಅಷ್ಟೇನ. ನೀವು ಹ್ಞೂ ಅಂದರೆ ಹ್ಞೂ, ಬೇಡ ಅಂದ್ರೆ ಬೇಡ. ನೋಡಿ ನೀನೇ ಮಾತಾಡು, ನನಗೇನು ಗೊತ್ತಾಕೈತೆ ಹೇಳು. ಎಲ್ಲ ಇನ್ನೊಳ್ಳೆ ಇವನ್ನ ಮದುವೆ ಆಗ್ತೀರ ನೀನು ಕಂಡ್ಲ? ಧೈರ್ಯ ಆಗೋದು ಹೋಗೋದು ಎಲ್ಲ ಇನ್ಮೇಲೆ ನಿಂದು ಇನ್ನ. ನಿಮ್ಮ ನೆಂಟರು ಹಂಗೆ ಹೇಳ್ತಾ ಇದ್ದಾರೆ, ನೀನು ಏನು ಹೇಳ್ಬೇಕಪ್ಪ ಏನೋ. ನಾನು ಹ್ಞೂ ದೊಡ್ಡಪ್ಪ ಆಗಲಿ, ಖರ್ಚೆಲ್ಲ ಆದರೂ ಪರವಾಗಿಲ್ಲ, ನನ್ನ ತಲೆ ಮೇಲೆ ಹಾಕಿ ನಾನು ಮದುವೆ ಆಗ್ತೀನಿ, ಆಮೇಲೆ ಸಾಲ ಪಾಲವಾದ್ರೆ ತೀರಿಸ್ಕೊಂತೀನಿ ಅಂತ ಧೈರ್ಯ ಕೊಟ್ಟರೆ ನಾನು ಮುಂದುವರಿತೀನಿ. ಇಲ್ಲ ಸಮಯ ನನ್ನ ಕೈಲಿ ಆಗಲ್ಲ, ಆಟೊಂದು ಸಾಲ ಪಾಲ ಒರೆಸಿ ನನ್ನ ಕೈಲಿ ತೀರಿಸ್ಕೊಂಬಕ್ಕಾಗಲ್ಲ ಅಂತಂದ್ರೆ ಒಂದು ಮಾತು ಹೇಳ್ತೀನಿ ನಿಮ್ಮ ನೆಂಟ್ರ ಮುಂದೆ. ಎಲ್ಲ ನಿಮ್ಮ ತಗೆ ಐತಪ್ಪ. ಆತು ದೊಡ್ಡಪ್ಪ, ಆತು. ಅವ್ರು ಅಡುಗೆದು ನೋಡ್ಕೊಂತಾರಲ್ವೇ,
ಇನ್ನು ಉಳಿದಿದ್ದು ನಾನೇ ನೋಡ್ಕೊಂತೀನಿ ಬಿಡು. ಅದೇನ ಖರ್ಚು ಬಂದರೂ ನಾನು ನೋಡ್ಕೊಂಡು ಮದುವೆ ಆಗ್ತೀನಿ. ಮಾತಾಡು. ಸರಿ ಗೌಡ್ರೆ, ಆಯ್ತು. ನಮ್ಮ ಹುಡುಗ ಒಪ್ಕೊಂಡವನೆ. ಅದೇನೇ ಖರ್ಚು ಬಂದರೂ ನಾನೇ ನಿಭಾಯಿಸ್ತೀನಿ ಅಂತಾನ. ಇನ್ನೇನೀಗ ಛತ್ರದ್ದು, ಫೋಟೋದವ್ರದ್ದು, ಡೆಕೋರೇಷನ್ನವ್ರದ್ದು, ತಿರ್ಗಾ ಮೇಕಪ್ನವ್ರದ್ದು ಇಷ್ಟು ನಮ್ಮ ಜವಾಬ್ದಾರಿ. ಇನ್ನು ಬೇರೆದೇನ ಇದ್ರೆ ಮಾತಾಡ್ರಿ ಗೌಡ್ರೆ. ಅಲ್ಲ ಕಣಣ್ಣ, ಎಲ್ಲ ಒಪ್ಕೊಂಡಿದ್ದೀರಲ್ವೇ? ಈಗ ಹಂಗೇನ ಹುಡುಗಿಗೆ ಏನು ಕೊಡ್ತೀರಾ ಹೇಳ್ರಿ. ಇದೇ ಅತ್ತಾಜಿ ಇಂತ ಮಾತಾಡ್ತೀಯ ನೀನು? ನಮ್ಮ ಮನೆಗೆ ಬರೋ ಹೆಣ್ಣು ಮಗಳು ನಾವೇನ ಕೊಟ್ಟು ಕರ್ಕೊಂಡು ಹೋಗ್ತೀವಿ ಬಿಡ್ರಿ. ನಿಮ್ಗೆ ಯಾಕೆ? ಹುಡುಗಿಗೆ ನೀವೇನು ಕೊಡ್ತೀರಿ ಹೇಳ್ರಿ? ನಮ್ಮ ಮಗನ ನೀವು ಏನು ಕೊಡ್ತೀರ? ನಾವೇನೋ ಮಂತ ಕರ್ಕೊಂಡೋದ್ಮೇಲೆ ಚಿಂದಾಗೇನ ಎಮ್ಗೊಂದ್ ಜೊತೆ ಬಟ್ಟೆ ಹೊಲ್ಸ್ಕೊಂಡ್ ಕೊಡ್ತೀವಿ. ಅದನ್ನ ನೀವು ಕೇಳಂಗಿಲ್ಲ ನೀವು. ಈಗ ನೀವೇನಿದ್ರು ಹುಡುಗಿಗೆ ಏನು ಕೊಡ್ತೀರಿ ಹೇಳ್ರಿ? ಈಗ ನೋಡ್ರಿ ಗೌಡ್ರೆ, ನಾನು ದೊಡ್ಡಳಿಯೋಗೂ ಒಂದು ಕೊಳಚೈನು ಒಂದು ಉಂಗುರ ಕೊಟ್ಟಿದ್ದೆ. ಈಗ ಇವ್ರಿಗೆ ಕೊಡಲಿಲ್ಲ ಅಂದರೆ ನನ್ನ ಎಳ್ಳೆ ಮಗಳು ಬೇಜಾರಾಗ್ತಾಳೆ. ಅದಕ್ಕೆ ಇವ್ರಿಗೂ ಒಂದು 15 ಗ್ರಾಮಿಂದೊಂದು ಕೊಳಚೈನು, ಒಂದು 10 ಗ್ರಾಮಿಂದೊಂದು ಉಂಗುರ ಕೊಡ್ತೀನಿ ಅಂತ ಹೇಳ್ರಿ ಗೌಡ್ರೆ. ಕೇಳಿಸ್ತೇನ್ರಿ ವೆಂಕಟೇಶಪ್ಪನವರೇ? 15 ಗ್ರಾಮಿಂದೊಂದು ಚೈನು, ಕೊಳಚೈನು, ಒಂದು 10 ಗ್ರಾಮಿಂದೊಂದು ಉಂಗುರ ಹುಡುಗ ಕೊಡ್ತಾರೆ ಹೆಣ್ಣಿನ ಕಡೆಯವರು. ಇನ್ನು ಇದ್ರ ಮೇಲೆ ನೀವು ಮಾತಾಡ್ಕೊಳ್ರಿ. ಇನ್ನು ಆಯ್ತು ಬಿಡ್ರಿ ಗೌಡ್ರೆ, ನಾವು ತೀರಾ ಭಾರ ವರ್ಷಕ್ಕೆ ಇಷ್ಟಪಡಲ್ಲ. ಗೌಡ್ರೆ, ಒಂದು ಮಾತು ಹೇಳ್ತೀನಿ, ಬೇಜಾರು ಮಾಡ್ಕೋಬೇಡ್ರಿ. ನೀವು ತಿಳಿದವರು 4 ಜನ ಕುಂಡಿಸ್ಕೊಂಡು ಮಾತಾಡೋಂಥ ಶಕ್ತಿ ಐತೆ ನಿಮಗೆ. ಈ ಮದುವೆಗೆ ತೀರಾ ಖರ್ಚು ಮಾಡೋದು ನನಗೂ ಏನು ತರವಲ್ಲ ಅನ್ನಿಸ್ತೈತಿ. ಏನು ಗೌಡ್ರೆ, ನಿಜವ ಸುಳ್ಳ ಹೇಳ್ರಿ? ಕರೆಕ್ಟು ವೆಂಕಟೇಶಪ್ಪನವರೇ, ಕರೆಕ್ಟಾಗಿ ಹೇಳಿದ್ದೀರ. ನಮ್ಮ ತಾಯಣೆಗೂ ನಾನು ಯೋಸೋ ಜನ ಕೇಳಿದ್ದೀನಿ. ಈಗಲೂ ಹೇಳ್ತಿದ್ದೆ ಮೊದ್ಲೇನ, ಅದು ಹೆಂಗ ಹೇಳ್ತಾರಲ್ಲ ಗಾದಿನ, ಈಗ ನಮಗೆ ಯಾಕೆ ಹಿಂಗೆ ಮಾತಾಡ್ತಾನೆ ಅಂತನ ನಾನು ಮಾತಾಡಲಿಲ್ಲ. ವೆಂಕಟೇಶಪ್ಪನವರೇ, ಮದುವೆಗೆ ಆದಷ್ಟು ಕಡಿಮೆ ಖರ್ಚು ಮಾಡಬೇಕು. ಪ್ರಪಂಚಕ್ಕೆ ತೋರ್ಸ್ಕೊಂಬಕ್ಕೋಸ್ಕರ ಕೆಲವರು ಮದುವೆ ಮಾಡಕ್ಕೆ ಹೋಗ್ತಾರೆ. ಹಂಗೆ ಮಾಡಕ್ಕೆ ಹೋಗ್ಬಾರ್ದು. ಹಂಗೆ ಮಾಡ್ರಿ ಏನಾಕೈತೆ ಗೊತ್ತಾ? ನಮಗೆ ಸಾಲ ಪಾಲ ಆಗಿಬಿಟ್ಟು ನಾವು ತೀರಿಸ್ತೀವಿ, ನೋಡ್ದವರು ತೀರ್ಸಕ್ಕೆ ಹೋಗಲ್ಲ. ಇವಾಗ ಹೆಂಗಾಗ್ಬಿಟ್ಟೈತೆ ಅಂದರೆ ಮದುವೆ ಕಾಂಪಿಟೇಷನ್ ಆಗ್ಬಿಟ್ಟೈತೆ ನೆಂಟ್ರೆ. ಕಾಂಪಿಟೇಷನು ಅವನು 10 ಲಕ್ಷ ಖರ್ಚು ಮಾಡಿ ಮದುವೆ ಮಾಡವನೆ ಅಂತ ಅಂದರೆ ನಾನು 15 ಲಕ್ಷ ಖರ್ಚು ಮಾಡೋದು, ಇನ್ನೊಬ್ಬ 20 ಲಕ್ಷ ಖರ್ಚು ಮಾಡೋದು. ಅದೇ ದುಡ್ಡನ್ನ ಹೆಣ್ಣಿಗೂ ಗಂಡಿಗೂ ಕೊಟ್ಟುಬಿಟ್ಟು ಚೆನ್ನಾಗಿರ್ರಪ್ಪ ಅಂತ ಹೇಳ್ಬಿಟ್ರೆ ಅವ್ರ ಜೀವನ ನೆಟ್ಗಾಕೈತಿ. ಈಗ ಮದುವೆ ಮಾಡಿ ಸಾಲ ತೀರಿಸ್ಕೊಂಡು ಕುಕ್ಕಮದಕ್ಕಿಂದನು ಆ ಮದುವೆ ಖರ್ಚಾಗ ದುಡ್ಡನ್ನ ಗಂಡು ಹೆಣ್ಣು ಹೆಸರು ಕೊಟ್ಬಿಟ್ರೆ ಆನಂದವಾಗಿ ಇರ್ತಾನೆ. ಇಲ್ಲ ಒಡವೆ ವಸ್ತ್ರ ಮಾಡಿಸ್ಕೊಂಡು ಕೊಟ್ರೆ ಆ ಮೈ ಮೇಲನ ಹಾಕ್ಕೊಂಡು ಓಡಾಡ್ತಾನೆ. ಅಲ್ಲ, ಮದುವೆ ಅಂದ್ರೆ ಇರಲಿ, ಇಲ್ಲ ಅಂತಲ್ಲ. ನೆಂಟರು ಇಷ್ಟಿಗೆಲ್ಲ ಹೇಳಿ ಒಂದು ಚೆನ್ನಾಗಿರೋದೊಂದು ಊಟ ಹಾಕ್ಲಿ, ಅದೊಂದು ತೃಪ್ತಿ. ಅದನ್ನ ಬಿಟ್ಟು ದುಂದು ವೆಚ್ಚ ಮಾಡಬಾರ್ದು ಎಂಬುದು ನನ್ನ ಇದು. ಏನು ನೆಂಟ್ರೆ, ನೀವು ಬೈಕಬೇಡ್ರಿ. ಇವನ್ಯಾಕ ಗೌಡ ಇಂತನ ಆಗ್ಬಿಟ್ಟವನೇ ಕಂಜೂಸ್ ಗೌಡ ಅಂತಾನ. ನಾನು 4 ಜನಕ್ಕೆ ಒಳ್ಳೇದಾಗದನ್ನೇ ಮಾತಾಡಿದೆ ಯಾವಾಗಲೂ. ನೆಂಟ್ರೆ, 4 ಜನಕ್ಕೆ ಒಳ್ಳೇದಾಗದೆ ನಾನು ಮಾತಾಡೋದು. ಸರಿ ಗೌಡ್ರೆ, ಆಯಿತು. ಅದು ನಿಮ್ಮ ಕಾಲದಲ್ಲಿತ್ತು, ಇವಾಗ ಹಂಗಾಗಲ್ವಲ್ಲ. ಯಾಕಂದರೆ ಮದುವೆ ಅಂದರೆ ಫೋಟೋದವ್ರು ಬೇಕೇ ಬೇಕು, ವಿಡಿಯೋದವ್ರು ಬೇಕು, ಡೆಕೋರೇಷನ್ ಇರಲೇಬೇಕು, ಚೌಟ್ರಿ ಇರಲೇಬೇಕು. ಇದನ್ನೆಲ್ಲ ಕಡಿಮೆ ಮಾಡೋಕ್ಕಾಗತ್ತಾ? ಇಲ್ಲ. ದೊಡ್ಡಪ್ಪ, ಎಲ್ಲ ನೀವೆಲ್ಲ ಮಾತಾಡ್ತಿರೋದು ಸರಿನೇ, ಆದರೆ ನಿಮ್ಮ ಕಾಲಕ್ಕೆ ಅದೆಲ್ಲ ಇತ್ತು, ಸರಳವಾಗಿ ಮದುವೆ ಮಾಡಬೇಕು ಅಂತನ. ಈಗ ಸ್ವಲ್ಪ ಕಷ್ಟ ಆಗುತ್ತೆ ನಮ್ಗೆ ಅದನ್ನು ಡೈಜೆಷನ್ ಮಾಡ್ಕೊಳಕ್ಕೆ. ಅಬ್ಬಬ್ಬಬ್ಬಬ್ಬ, ಹುಡುಗ ಮಾತಾಡ್ಬಿಟ್ನಲ್ಲಪ್ಪ. ಮಾತಾಡ್ತಾನೆ ಇರಲಿಲ್ಲ ಹುಡುಗ ಮಾತಾಡ್ದ. ಏನಪ್ಪ ನಿನ್ನ ಹೆಸರು? ಗೌಡ್ರೆ, ನನ್ನ ಹೆಸರು ಉಮೇಶ್ ಅಂತ. ಉಮೇಶ್, ಚೆನ್ನಾಗಿ ಮಾತಾಡ್ತೀಯ ಕಣಪ್ಪ ನೀನು. ಆತು, ಸಂತೋಷ. ಈಗ ಹೆಂಗ್ ಹಾಕೈತಿ ಅಂದ್ರೆ ದುಡ್ಡಿರೋರು ಮಾಡ್ಕೊಂತಾರೆ ಕಣ್ರಿ. ದುಡ್ಡಿರೋರು ನೆಲಕ್ಕೆಲ್ಲರ ಇದನ್ನ ಜಮ್ಕನ ಹಾಸ್ಬಿಟ್ಟು ಆಕಾಶ ತುಂಬ ಚಪ್ರ ಹಾಕಿಸ್ಬಿಡ್ತಾರೆ. ನಮ್ಮ ಕೈಲಿ ನಿಮ್ಮ ಕೈಲಿ ಆದತ್ತೆ. ಈಗ ಏನು ಮಾಡ್ತಾನೆ ಹುಡುಗರ್ಗೆ ಆಸೆ, ಅವ್ರು ಹಂಗೆ ಮಾಡವ್ರು ಅಂತಂದ್ರೆ ನಾನು ಹಿಂಗೆ ಮಾಡಬೇಕು ಅಂತಾನ. ಅದಾತ ಮದುವೆಗೆ ಮುಂಚೆ ಪ್ರೀ ವೆಡ್ಡಿಂಗ್ ಸೂಟ್ ಅಂತೆ, ಮದುವೆ ಆದಮೇಲೆ ವೆಡ್ಡಿಂಗ್ ಸೂಟ್ ಅಂತೆ, ಟ್ರಿಪ್ ಹೋಗೋದಂತೆ. ಇವೆಲ್ಲನ ಇರಲಿ, ನಮ್ಮ ದುಡ್ಡು ಬಂದ ಮೇಲೆ ಇವೆಲ್ಲ ಸೋಕಿ ಮಾಡೋಣ. ದುಡ್ಡು ಬರೋದಕ್ಕಿಂತ ಮುಂಚೆ ಮಾಡಕ್ಕೆ ಹೋಗ್ಬಿಟ್ರೆ ಸಾಲ, ಅದೇಂಗ ಗಾದಿ ಹೇಳ್ತಾರಲ್ಲ, ಮೈ ತುಂಬ ಸಾಲ ನಾನೊಬ್ಬ ಲೋಲ ಅಂತಾನೆ. ಆಗ ಹಂಗೆ ಹಾಕೈತಿ. ಏನಂತೀರ ನೆಂಟ್ರೆ? ಅಲ್ಲ, ನಾನು ವೆಂಕಟೇಶಪ್ಪನವರು ಮಾತಾಡ್ಕೊಂತೀವಿ ಅಷ್ಟೇನ. ಈಗಿನಾರು ನಮ್ಮ ಮಾತು ಯಾರು ಕೇಳ್ತಾರೆ ಹೇಳ್ರಿ? ಗೌಡ್ರೆ, ಬೇಜಾರು ಮಾಡ್ಕೊಂಬ ಹೋಗ್ಬೇಡಿ.
ನಾನೊಂದು ಮಾತು ಹೇಳ್ತೀನಿ. ಪ್ರಪಂಚದಾಗ ಇವಾಗ ಮದುವೆ ಸಂಭ್ರಮದಿಂದ ನಡಿಬೇಕು ಅಂತ ಮಾತಾಡ್ಕೊಂತಾರೆ. ಅವ ಜೀವನದಾಗ ಆಗೋದು ಒಂದ್ಸಲಿ ಮದುವೆ, ಅದನ್ನಾದರೂ ನೇರೂಪಗಾಗನ್ ಬಿಡಿ ಅಂತ ಯೋಚನೆ ಮಾಡ್ತಾರೆ ಜನ. ಹೆಂಗವ್ರಿ ನೆಂಟ್ರೆ ಬೇಜಾರಾಗಕ್ಕೆ ಹೋಗ್ಬೇಡ್ರಿ. ನಾನು ಸ್ವಲ್ಪ ಎಣ್ಣೆ ಪಾರ್ಟಿ, ನಾನು ಅದನ್ನು ಬೇಜಾರಾಗದಂಗೆ ಹೇಳ್ಕೊಂತೀನಿ. ಅಲ್ಲಿ ಕುಂತೈತಲ್ಲ ಪುಟ್ರಂಗಜ್ಜಿ, ಆ ಪುಟ್ರಂಗಜ್ಜಿ ಮಗ. ನನ್ನ ಹೆಸರು ಸೀನಪ್ಪ. ಆಲ್ ವಿಲೇಜ್ ಪೀಪಲ್ಸ್ ಕಾಲ್ ಮೀ ಕುಡುಕ್ ಸೀನಪ್ಪ. ಹಾಂ, ಮದುವೆ ಮಾಡ್ರಿ ನೆಂಟ್ರಿ, ಏನಾಗಲ್ಲ. ಇರೋ ಆಸ್ತಿ ಪಾಸ್ತಿ ಎಲ್ಲ ಚೆನ್ನಾಗಿ ಮದುವೆ ಮಾಡಬೇಕು. ಚೆನ್ನಾಗಿದ್ದೀರಾ ನೀವು, ತಿರ್ಗಾ ಆಮೇಲೆ ಕಂಜೂಸ್ತನ ಮಾಡ್ಕೋಬೇಡ್ರಿ. ಹೆಣ್ಣರು ಗಣ್ಣರು ಇಬ್ಬರು ಮಾತಾಡ್ಕೊಂಡು ಅದ್ದೂರಾಗ ಮದುವೆ ಆಗಲಿ. ಖುಷಿ ಇರಬೇಕು ಇಂಪಾರ್ಟೆಂಟು. ದುಡ್ಡು ತಗೊಂಡೇನು ತಲೆ ಬಡ್ಕೊಂತೀರಿ. ಆಮೇಲೆ ನೆಮ್ಮದಿ, ಖುಷಿ, ಸಂತೋಷ, ನೆಂಟರು ಇಷ್ಟರು ಬಂದು ಬಳಗದವರು ಎಲ್ಲರನ್ನೂ ಕರೆದು ಉಂಬೈಕಿ ಅವ್ರಿಗೆ ಬಲ್ದಾನ ಕೊಟ್ಟು, ಗಿಫ್ಟ್ ಕೊಟ್ಟು, ಬಟ್ಟೆ ಉಡಿಸಿ, ಅರಿಶಿನ ಕುಂಕುಮ ಕೊಟ್ಟು ಎಲ್ಲರೂ ಚೆನ್ನಾಗಿರಮ್ಮ ಅಂತ ಕಳಿಸಿ ಅವ್ರ ಆಶೀರ್ವಾದ ಮಾಡಿ ಗಂಡು ಹೆಣ್ಣು ಚೆನ್ನಾಗಿರ್ಲಿ, 100 ಕಾಲ ಬಾಳ್ಲಿ ಅಂತನ ಅಕ್ಷತೆ ಹಾಕಿ ದಾರೆ ಏರ್ ಕೊಟ್ಬಿಟ್ರೆ ಸಂಬಂಧ ಉಳಿತವೆ ಗೌಡ್ರಿ. ಬರೀ ದುಡ್ಡಿನಿಂದನೇ ಅಳೆಯೋಕ್ಕಾಗಲ್ಲ. ಮಾಡ್ರಿ ಮದುವೆ ಚೆನ್ನಾಗಿ ಮಾಡ್ರಿ. ಎಲೆ 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 ಇದೇನ್ರಿ ಗೌಡ್ರೆ, ಇವ್ರು ಯಾರೇ ಇವರು? ಬಲ್ ಚೆನ್ನಾಗಿ ಮಾತಾಡ್ತಾರೆ. ಓಹೋ, ಯಾವ್ದು ಎಣ್ಣೆ ಪಾರ್ಟಿ ಇರ್ಬೇಕು ಗೌಡ್ರೆ. ಯಾರ ಜೊತೆ ಈಕೆಂಡು ಆಡ್ತೀರಿ, ಚೆನ್ನಾಗಿ ಮಾತಾಡ್ತಾರೆ ಇವರು. ನಮ್ಮ ಸೀನಪ್ಪ ವೆಂಕಟೇಶಪ್ಪನರೇ ಅವರು ನನ್ನ ಜೊತೆ ಇರ್ತಾನೆ ಯಾವಾಗ್ಲೂ. ಭಾಳ ಒಳ್ಳೆ ಮನ್ಸ. ಅವ್ನು ತಿಳ್ಕೊಂಬಿಲ್ಲದ ವಿಚಾರ ಇಲ್ಲ, ನಿಮಗೆ ಗೊತ್ತಿಲ್ಲ. ನಾನೇ ಹೇಳ್ಕೊಂಡು ಕರ್ಕೊಂಬಂದಿದ್ದೆ ಬರ್ಬೇಕಾರೆ. ಲೇ ಸೀನಾ, ಅಲ್ಲಿ ಕುಡ್ದೇನ ನಾವು ಮಾತಾಡ್ರೆ ಸರಿಯಾಗಕ್ಕಿಲ್ಲ ಅಂತಾನ. ಅದಕ್ಕೆ ಸುಮ್ಮನೆ ನಿಂತಿದ್ದ. ಅವನಿಗೆ ತಡ್ಕೊಂಬಕ್ಕಾಗಿಲ್ಲ, ಮಾತಾಡ್ಬಿಟ್ಟವನು ಅಷ್ಟೇನ. ಈಗ ಅವ್ನ ವಿಚಾರ ಬಿಟ್ಬಿಡ್ರಿ. ಈಗ ಮುಂದೋದು ಹೇಳ್ಕೊಳ್ರಿ. ಈಗ ಯಾವಾಗ ಅವಾಗ ಏನೇನು ಅಂತಾನ. ಇನ್ನೇನಿಲ್ಲ ಗೌಡ್ರೆ, ನಾವು ಒಂದ್ಸಲಿ ಬಂದಿದ್ದೀವಿ, ಇನ್ನು ಹೆಣ್ಣು ನೋಡಿದ್ದೀವಿ, ಹುಡುಗಿ ನೋಡಿದ್ದೀವಿ, ಒಪ್ಕೊಂಡಿದ್ದೀವಿ. ನೀವು ಒಂದ್ಸಲಿ ನಮ್ಮ ಅಂತಕ್ಕೆ ಬಂದ್ಬಿಟ್ಟು ಹೋಗ್ಬಿಟ್ರೆ, ನಮ್ಮ ಮನೆ ನೋಡ್ಕೊಂಬಿಟ್ಟು ಅಲ್ಲಿಗೆ ನಾವು ಮದುವೆನ ಡೇಟ್ ಗುರ್ತಾಗ ಸಾಕೆ ಸರಿ ಹಾಕೈತಿ. ಏನಪ್ಪ ಉಮೇಶು, ನೀನು ನಮ್ಮ ಹುಡುಗಿ ಇಬ್ಬರು ಮಾತಾಡ್ಕೊಂಡಿದ್ದೀರಾ? ನಿಮ್ಮಿಬ್ಬರಿಗೂ ಒಪ್ಪಿಗೆ ಐತಿ ತಾನೆ? ತಿರುಗಿ ನಾವು ದೊಡ್ಡವರೆಲ್ಲ ಕೂಕೊಂಡು ಹಿಂಗೆ ಮಾತಾಡ್ಬಿಟ್ಟು ಆಮೇಲೆ ನೀವು ಮುಖ ತಿರುವುದು ಮುಷ್ಣಿ ತಿರುವುದು ಮಾಡ್ಕೊಂಡ್ರೆ ಸರಿಯಾಗಂಗಿಲ್ಲ. ನೀವು ಇವಾಗ ಎಲ್ಲ ಹೇಳ್ಕೊಂಬಿಡ್ಬೇಕೇನ ಇದ್ರೆ. ಏನು ವೆಂಕಟೇಶಪ್ಪನರೇ, ಸರಿನಾ? ನಾನು ಹೇಳಿದ್ ಸರಿನಾ? ಊನಪ್ಪ ಉಮೇಶು, ಕರೆಕ್ಟಾಗಿ ಏನನ್ನ ಇದ್ರಿ ಹೇಳ್ಬಿಡು. ನಿನಗೆಲ್ಲ ಖುಷಿ ತಾನೆ? ಹೆಣ್ಣು ಮಗ ಒಪ್ಕೊಂಡೈತಂತೆ, ನಿಂದೆ ಇರೋದು. ನಿನಗೆ ಖುಷಿನಾ? ನೀನು ಮದುವೆ ಆಗಕ್ಕೆ ಒಪ್ಕೊಂಡಿದ್ಯಾ? ಹೂಕಂಡ್ದೊಡಪ್ಪ, ನಾನು ಒಪ್ಕೊಂಡಿರೋದಕ್ಕೆ, ನಾನು ಅವಳನ್ನ ಇಷ್ಟಪಟ್ಟಿರೋದಕ್ಕೆ ಅಲ್ವಾ ನಾನು ಇಲ್ಲಿ ಕೂತಿರೋದು. ನೀವು ಬೇರೆದು ಮಾತಾಡ್ಕೊಳ್ಳಿ. ನನಗೆ ಅವಳು ಇಷ್ಟ, ಅವಳಿಗೆ ನಾನು ಇಷ್ಟ. ನೀವು ಡೇಟ್ ಫಿಕ್ಸ್ ಮಾಡ್ಕೊಳ್ಳಿ ಇನ್ನು. ನೋಡ್ರಿ ಗೌಡ್ರೆ, ಇವಾಗ ಸಮಾಧಾನ ಆಯ್ತು ನನಗೂ. ನಮ್ಮ ಹುಡುಗನು ನಿಮ್ಮ ಹುಡುಗಿ ಇಬ್ಬರು ಒಪ್ಕೊಂಡವ್ರಂತೆ. ಏನು ತೊಂದರೆ ತಾಪತ್ರಯ ಇಲ್ಲ ಗೌಡ್ರೆ. ನಾವು ಮುಂದಿನ ಭಾನುವಾರ ಹೋಗಿ ಬಂದ್ಬಿಡೋಣ. ನೆಂಟ್ರೆ, ನಾವು ಮುಂದಿನ ಭಾನುವಾರ ಬರ್ತೀವಿ. ನಾವು ಒಂದ್ಸಲಿ ಬಂದು ನಿಮ್ಮ ಮನೆಯೆಲ್ಲ ನೋಡ್ಕೊಂಡು ಬರ್ತೀವಿ. ಆಮೇಲೆ ಬೇಕಾದ್ರೆ ಹೋಗಿ ಐನಾರು ತಕ್ಕ ಹೋಗಿ ಮದುವೆದ ಡೇಟ್ ಗುರ್ತಾಕೋಸ್ಕೊಂಬರೋಣ. ಆಯಿತು ನೆಂಟ್ರೆ, ಆಯಿತು. ತಿರ್ಗಿ ಐನಾರು ತಕ್ಕ ಹೋಗಿ ಡೇಟ್ ಗುರ್ತಾಕೋಸ್ಕೊಂಬಂದು ಮದುವೆ ಡೇಟ್ ಫಿಕ್ಸ್ ಆದರೆ ನಾವು ಬಟ್ಟೆ ತೆಗಿಯೋಕು, ಒಡವೆ ವಸ್ತ್ರ ಮಾಡಿಸ್ಕೊಬೇಕು, ಆ ಬಟ್ಟೆ ತಂದವ್ರನ್ನ ಹೊಲ ಹಾಕೋಕು, ನೆಂಟರು ಇಷ್ಟು ಹೇಳೋಕು, ಲಗ್ನ ಪತ್ರಿಕೆ ಹೊಡ್ಸೋಕು, ಇವಕ್ಕೆಲ್ಲ ಸರಿ ಹಾಕೈತಿ. ಗೌಡ್ರೆ, ಲಗ್ನ ಪತ್ರಿಕೆನ ಅವ್ರಿಗೆ ಹೇಳ್ರಿ ಹೊಡ್ಸೋಕ್ಕೆ, ನಮಗೂ ಸೇರ್ಸಿ ಹೊಡಸ್ಬಿಡ್ಲಿ. ಆಯಿತು ಬಿಡ್ರಿ ನೆಂಟ್ರಿ. ಲಗ್ನ ಪತ್ರಿಕೆಗೆ ಇನ್ನೆಷ್ಟು ಖರ್ಚಾದತ್ತು? ಒಂದು 4-5 ಸಾವಿರ ರೂಪಾಯಿ ಖರ್ಚಾದತ್ತೆ. ಆಯ್ತು ಬಿಡ್ರಿ, ನಮಗೆ ಜನ ಮುಖ್ಯ. ನಿಮ್ಮ ಭಾವಣಿಕೆ ನಮಗೆ ಭಾಳ ಇಷ್ಟ ಆಯ್ತು. ಎಂತ ಆನಂದವಾಗಿ ಕುತ್ಕೊಂಡು ಮಾತಾಡ್ತೀರಿ ನೋಡ್ರಿ. ಎಲ್ಲ ತೆರೆದ ಪುಸ್ತಕದ ಥರ ಮಾತಾಡ್ತಿರಲ್ಲ, ನನಗೆ ಖುಷಿ ಆಯ್ತು. ಆಯ್ತು ಬಿಡ್ರಿ, ಎಲ್ಲ ಒಪ್ಕೊಂಡಿದ್ದೀವಿ. ನಮ್ಮದೇ ಖರ್ಚು ವೆಚ್ಚ ಎಲ್ಲ ನಮ್ಮದೇ ಮದುವೆ ಮಾಡ್ಕೊಂತೀವಿ ಹೇಳ್ರಿ. ಈಗ ಮದುವೆ ಆದ ದಿನ ಗಂಡು ಕರ್ಕೊಂಡು ಹೋಗ್ತೀವಲ್ಲ, ಅವತ್ತು ಎಷ್ಟು ಜನ, 100 ಜನ ಕರ್ಕೊಂಬರ್ತೀರ ಊರಿಂದನ? ಯಾಕೆಂದ್ರೆ ಅಲ್ಲಿ ಅಡುಗೆ ಮಾಡ್ಸೋಕ್ಕೆ. ಸರಿ ವೆಂಕಟೇಶಪ್ಪನವ್ರೆ, ಆಯ್ತು. ಹಂಗಾರೆ ನಾವು ಬರೋ ದಿನಾಂಕ ನಿಮಗೆ ತಿಳಿಸ್ತೀವಿ. ಅವತ್ತೊಂದ್ಸಲಿ ನಾವು ಬಂದು ಮಾತಾಡ್ಕೊಂಡು ಹೋದ್ಮೇಲೆ ಹೋಗಿ ಐನಾರು ತಕ್ಕ ಹೋಗ್ಬಿಟ್ಟು ಡೇಟ್ ಗುರ್ತಾಕಿಸ್ಕೊಂಬಂದ್ಬಿಟ್ಟು ಮುಂದಿನ ಕೆಲಸ ನೋಡ್ಕೊಂಬನ. ಸರಿ, ಎಲ್ಲರೂ ಕೈ ತೊಳ್ಕೊಂಬಿಡ್ರಿ, ಊಟ ಮಾಡಿಬಿಡೋಣ. ಏನಪ್ಪ ರಾಜಣ್ಣ, ಖುಷಿ ಏನಪ್ಪ ನಿನಗೆ? ಸಂತೋಷವಾತ?
ಎಲ್ಲ ಒಪ್ಪಿಗೆ ತಾನೇ? ಇದೇನು ಗೌಡ್ರೆ ಹಿಂಗಂತೀರ? ನೀವು ಬಂದ ಮೇಲೆ ನೀವು ಒಪ್ಕೊಂಡ್ರೆ ಅಷ್ಟೇ ಸಾಕು ನನಗೆ. ನೀವು ಯಾರಿಗೂ ಕೇಳು ಬಯಸಲ್ಲ, ನೀವು ಒಪ್ಕೊಂಡ್ಬಿಟ್ರೆ ಅಷ್ಟೇ ಸಾಕು ನನಗೆ. ಆತು ಕಳ್ಳ ರಾಜಣ್ಣ, ಆತು ಆತು. ಎಲ್ಲ ದೇವ್ರ ಇದ್ದಾನೆ, ಒಳ್ಳೇದು ಹಾಕೈತೆ. ಏನಪ್ಪ, ಏನು ಅಡುಗೆ ಮಾಡಿಸಿದ್ಯಾ ನೆಂಟ್ರಿಗೆ? ಒಬ್ಬಟ್ಟು ಮಾಡಿಸಿದ್ಯಾ, ಕರ್ಗಡ್ಬು ಮಾಡಿಸಿದ್ಯಾ, ಪಾಯಸ ಮಾಡಿಸಿದ್ಯಾ, ಏನು ಮಾಡಿಸಿದ್ಯಾ? ತರಳು ರಪ್ನ ಊಟ ಮಾಡಲಿ, ನೆಂಟ್ರಿಗೆ ಊಟ ಹಾಕ್ರಿ ಮೊದಲು. ನಮ್ಮಳು ರಾತ್ರೆಲ್ಲಾನ ಎದ್ದು ಕರ್ಗಡುಬು ಮಾಡ್ಯಾವಳಿ. ಕರ್ಗಡುಬು, ಅನ್ನ ಸಾರು, ಪಲ್ಯ, ಹೆಸರುಬೇಳೆ, ಉಪ್ಪಿನಕಾಯಿ ಎಲ್ಲ ಮಾಡ್ಯಾವಳಿ. ಚೆನ್ನಾಗೆ ಮಾಡ್ಯಾವಳಿ ಅಡುಗೆನ. ನೆಂಟ್ರೆ, ವೆಂಕಟೇಶಪ್ಪನವರೇ, ಉಮೇಶಪ್ಪ, ಹೋಗ್ರಿ. ಅಕ್ಕ, ಎಲ್ಲರೂ ನೀವು ಕೈ ತೊಗೊಂಬೋಗ್ರಿ, ಊಟ ಮಾಡೋಣ.